ಮಾನ್ಯ ಅಧ್ಯಕ್ಷೆ, ಯುದ್ಧದ ಸಂದರ್ಭದಲ್ಲಿ ಗ್ಯಾಸಿನ ಕ್ರೈಸಿಸ್ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಒಪ್ಪಿಕೊಂಡಿದೀವಿ. ನಮಗೂ ಅದ್ರ ಬಗ್ಗೆ ಆತಂಕ ಇದೆ. ಇದು ಯಾವುದೋ ಒಂದು ಸಮಸ್ಯೆ ಅಲ್ಲ, ಯುದ್ಧದ ಕಾರಣಕ್ಕಾಗಿರುವಂತ ಸಮಸ್ಯೆ. ಮಾನ್ಯ ಎಲ್ಲ ದೇಶಗಳಲ್ಲಿ ಆಗಿದೆ. ಮಾನ್ಯ ಸಚಿವರು ಬಹಳ ಸರಿಯಾಗಿ ಆನ್ಸರ್ ತಗೊಂಡಿದ್ರು. ಈಗ ಮಿತವಾಗಿ ಬಳಸಬೇಕು, ದಾಸ್ತಾನು ಮಾಡಬೇಡಿ ಅಂತೇಳಿ ರೈಟ್ ವೇಲ್ ತಗೊಂಡಿದ್ರು. ನಡುವೆ ಇದನ್ನ ರಾಜಕಾರಣ ಮಾಡ್ಲಿಕ್ಕೆ ಕೊಟ್ಟಿದ್ರು. ಯುದ್ಧ ಸಂದರ್ಭ ಆದಾಗ ಪೆಟ್ರೋಲಿಯಂ ಈ ತರದಕ್ಕೆ ಕ್ರೈಸಿಸ್ ಆಗೇ ಆಗುತ್ತೆ. ಯುದ್ಧ ನಿಲ್ಲದ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ವ್ಯತ್ಯಾಸಗಳು. ನಾನು ಹೇಳ್ತಾ ಕೊಟ್ಟಿರೋದು, ಇಷ್ಟೆಲ್ಲ ಮಾಡಿದಾಗ ಅನಗತ್ಯವಾಗಿ ಇದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ ರಾಜಕಾರಣ ಮಾತಾಡೋದಾದ್ರೆ ನಾನು ಹೇಳ್ಬೇಕಾಗತ್ತೆ, ಏನೂ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದರಲ್ಲಿ ಸರ್ವರ್ ಇಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ಕರಾವಳಿನಲ್ಲಿ ಮರಳಿಸಿದ್ದ 6 ತಿಂಗಳಾಯ್ತು. ನಿಮಗೆ ಯೋಗ್ಯತೆ ಇದೆಯಾ? ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ ಔಷಧಿ ಇಲ್ಲ. ಸರ್ವರ್ ಸಮಸ್ಯೆಗಳು ಯಾವುದು ಸಮಸ್ಯೆ ಅಲ್ಲ. ಕ್ರೈಸಿಸ್ ಬರದೆ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಗ್ರಾಮ ಪಂಚಾಯತಿಗಳಲ್ಲಿ ಯೋಗ್ಯತೆ ಇಲ್ಲ. ಸರ್ವರ್ ಇಲ್ಲ. ನಿಮ್ ಸರ್ಕಾರ ನಿಮಗೆ ಯೋಗ್ಯತೆ ಇಲ್ಲ. ಯಾವುದು ತರ ಮಾಡಿದ್ರಿ? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮಗೆ. ಯಾವುದು ಕ್ರೈಸಿಸ್? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ತಯಾರಿಲ್ಲ ನೀವು. ಅದು ಬಿಟ್ಟು ಭಾರಿ ಮಾತಾಡಿ ಸಚಿವರು ಸರಿಯಾಗಿ ಹೇಳಿದ್ದಾರೆ. ಅವ್ರು ಮೀಟಿಂಗ್ ಅವರು ಸರಿಯಾಗಿ ಜಾರಿ ಮಾಡಿದವರು ಯಾರು? ಯುದ್ಧ ಇದನ್ನು ಯಾರು ಜಾರಿ ಮಾಡಿದವರು? ಇದನ್ನು ಜಾರಿ ಮಾಡಿದವರು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹೇಳದೆ ಇನ್ಯಾರು ನಿಮಗೆ ಯುದ್ಧ ನಡಿಬೇಕಾದ್ರೆ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಸುಳ್ಳು ಅಂತ ಹೇಳ್ಬಿಟ್ಟು ಸಾಕು. ಆಹಾರ ಮಂತ್ರಿಗಳೇ, ಪೆಟ್ರೋಲಿಯಂ ಮಿನಿಸ್ಟರ್ ಸುಳ್ಳು ಅಂತ ಹೇಳ್ಬಿಟ್ಟು ಒಪ್ಕೊಳ್ತೀವಿ. ಆಯ್ತು, ಓಕೆ ಓಕೆ, ಎಸ್ಮಾ ಜಾರಿ ಮಾಡ್ಬಿಟ್ಟು ಆಯ್ತಪ್ಪ, ಹೇಳಿದ್ರು ಉತ್ತರ ಕೊಡ್ಲಿ ಅವರು. ಆಯ್ತು, ಉತ್ತರ ಕೊಡ್ಲಿ ಅವರು. ಶೂನ್ಯ ವೇಳೆ ನೀವೆಲ್ಲ ಚರ್ಚೆ ಮಾಡಲ್ಲ. ನೀವೇ ಶೂನ್ಯ ವೇಳೆ ಅಂತ ಹೇಳಿದ್ರೆ ಮಾತಾಡಿದ್ರೆ ನೀವೇ, ಚರ್ಚೆ ಮಾಡಿದ್ರೆ ನೀವೇ, ಕಾಸು ಶೂನ್ಯ ವೇಳೆ ಅಂತ ಹೇಳಿದ್ರು ಕೂಡ ನೀವೇ. ನನ್ನ ಅಧ್ಯಕ್ಷರೇ, ಈಗ ಒಂದ್ ಆಯ್ತು, ಅವ್ರು ಮಾತಾಡ್ಲಿ. ಒಂದ್ ಸೆಕೆಂಡ್ ಆಯ್ತು. ದಿನೇಶ್ ಅವರೇ, ಮಂತ್ರಿ ಅವರೇ, ಮಂತ್ರಿ ಅವರೇ